ವೀಕ್ಷಕರೇ, ಧಾರ್ಮಿಕವಾಗಿ ಪ್ರಕೃತಿಯ ವಿಕೋಪವನ್ನ ತಡೀಲಿಕ್ಕೆ ಗುರೂಜಿಯವರ ಧರ್ಮ ಚೈತನ್ಯ ಯಾತ್ರೆ ಈಗ ಹೊರಟಿದೆ. ಬನ್ನಿ ಒಂದು ಮೆಲ್ಕು ನೋಟ ನಿಮ್ಗಾಗಿ. ಈ ಭಗವತಿ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಪಾತ್ರವಾಗೋದ್ರಿಂದ ನಾನು ಗುಲ್ಬರ್ಗಾಗೆ ಹೋದಾಗ ಸುಮಾರು ದೊಡ್ಡ ದರ್ಗಾಗೆ ಹೋಗಿದ್ದೆ. ಗುಲ್ಬರ್ಗಲ್ಲಿ ಬಹಳ ಪ್ರಸಿದ್ಧವಾದ ದರ್ಗಾ. ಆ ದರ್ಗಾಗೆ ಹೋದಾಗ ಅಲ್ಲಿರ್ತಕ್ಕಂಥ ಮೌಲ್ವಿಗಳಿಗೆ ಅವರಿಗೆಲ್ಲ ಏನು ಹೇಳಿದೆ ಅಂದರೆ, ನಾವು ದೀಪವನ್ನು ಹಚ್ಚೋ ಸಮಯಕ್ಕೆ ನೀವೆಲ್ಲರೂ ಪೂರ್ತಿಯಾಗಿ ನಮಾಜ್ ಮಾಡಬೇಕು ಅಂತ. ಏನು ಮಾಡೋದು ಗುರುಗಳೇ, ನೀವೆಲ್ಲ ಬೈಯೋದೇ ಬಿಟ್ಬಿಟ್ಟಿದ್ದೀರಾ ಈ ನಡುವೆ ಅಂತ 25,000 ಜನ ಮುಸಲ್ಮಾನರು ಸೇರಿದ್ರು ಅವತ್ತಿನ ದಿವಸ. ಬಹಳ ಸಂತೋಷವಾಯಿತು. ಅಷ್ಟೂ ಜನಕ್ಕೆ ಇರ್ತಕ್ಕಂಥ ಒಂದು ಅಭಿಮಾನ. ಆ ದಿನಕ್ಕೆ ಅವ್ರು ಹೇಳಿದಾಗೆ ಎಲ್ಲ ಒಂದು ದರ್ಗಾಗಳಿಗೆ, ಎಲ್ಲ ಒಂದು ಮಸೀದಿಗಳಿಗೆ ಅವರು ಕಳಿಸ್ತಾರೆ ಅಂತೆ. ಏನಂತ ಹೇಳಿದ್ದಾರೆ ಅಂದರೆ, ನೀವು ದೀಪ ಹಚ್ಚೋ ಸಮಯದಲ್ಲಿ ನಾವು ಅಲ್ಲಾನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ನಮಾಜ್ ಮಾಡ್ತೀವಿ. ನಮ್ಮ ಮನೇಲಾದರೂ ಸರಿ, ದೇವಸ್ಥಾನದಲ್ಲಾದ್ರೂ ಸರಿ, ದರ್ಗಾಲಾದ್ರೂ ಸರಿ ಮಾಡ್ತೀವಿ ಎಂದರು. ನಾನು ಅದಾದ ಮೇಲೆ ಜಾನ್ ಪೋಪ್ಗೆ ಲೆಟರ್ ಬರೆದು ಕಳಿಸಿದ್ದೀನಿ. ವಿಲಿಯನ್ ಸ್ಟೇನ್ ಅಂತ ಒಬ್ಬರು ನಮ್ಮ ಸ್ನೇಹಿತ ಇದ್ದಾರೆ, ಅವ್ರ ಮುಖಾಂತರ ಕಳಿಸ್ಕೊಟ್ಟಿದ್ದೀನಿ. ಅವ್ರ ಮುಖಾಂತರವಾಗಿ ಹೇಳಿದ್ದೀನಿ, ಪ್ರತಿಯೊಬ್ಬರು ದಯವಿಟ್ಟು ಧರ್ಮ ಜಾಗೃತಿಯನ್ನು ಮೂಡ್ತಕ್ಕಂಥ ನೀವುಗಳು ಎಲ್ಲರೂ ಕ್ಯಾಂಡಲ್ಗಳನ್ನ ಹಚ್ಚಿ. ಆದರೆ ಆವತ್ತಿನ ದಿವಸ ಕ್ಯಾಂಡಲ್ ಹಚ್ಚಬೇಕಾದ್ದು ಯೆಲ್ಲೋ ಕ್ಯಾಂಡಲ್ಸ್. ಅಂದರೆ ಎಲ್ಲರೂ ಹಳದಿ ಬಣ್ಣದ ಗುರುವನ್ನು ಸ್ಮರಣೆ ಮಾಡಿಕೊಂಡು ಹಳದಿ ಬಣ್ಣದ ಕ್ಯಾಂಡಲ್ಸ್ನ ನಿಮ್ಮ ದೇವಸ್ಥಾನದಲ್ಲಿ, ನಿಮ್ಮ ಚರ್ಚಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕ್ಯಾಂಡಲ್ಸ್ನ ಹಚ್ಚಿ ಅಂತ ಹೇಳಿದ್ದೀನಿ. ಎಲ್ಲ ಧರ್ಮಗಳಿಗೂ ನನ್ನ ಕೈಲಾದ ಮಟ್ಟಿಗೆ ನಾನು ಸೇವೆಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಂಡು ಧರ್ಮವನ್ನು ಎತ್ತಿಡೋಕ್ಕೆ ನೀವೆಲ್ಲರೂ ಪರಿಪೂರ್ಣವಾಗಿ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ಜಾಗೃತಿ ಮೂಡಿಸ್ತಕ್ಕಂಥ ಅಷ್ಟೇ ಪ್ರಚಾರವನ್ನು ನಿಮ್ಮ ನೆಂಟರಿಗೆ, ನಿಮ್ಮ ಕುಲಬಾಂಧವರಿಗೆ, ನಿಮ್ಮ ಸ್ನೇಹಿತರಿಗೆ, ಯಾವ್ಯಾವ ಊರಲ್ಲಿದ್ದಾರೋ, ವಿದೇಶದಲ್ಲಿದ್ದರೂ ಸರಿ, ಎಲ್ಲಾದರೂ ಸರಿ, ಎಲ್ರಿಗೂ ದಯವಿಟ್ಟು ಹೇಳಿ. ಆಮೇಲೆ ಚಿಕ್ಕ ಮಕ್ಕಳಲ್ಲಿ, ಮುಂದಿನ ಪೀಳಿಗೆ ಬಂದಿರತಕ್ಕಂಥ ಯುವಕ ಹುಡುಗರಲ್ಲಿ ಒಂದು ವಿನವಿ, ನೀವುಗಳು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಇನ್ಮೇಲೆ ಅಕಸ್ಮಾತ್ ಸಿಗರೇಟ್ ಸೇದೋಗಿದ್ರೆ ಇನ್ನೂ ಭಾಳ ಚೆನ್ನಾಗಿ ಸೇದಿ. ಯಾಕೆಂದರೆ ಫೋಟೋ ಫ್ರೇಮ್ ಮಾಡೋವನಿಗೆ ಭಾಳ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಫೋಟೋಲ್ಲಿ ಬರೋ ಅವಕಾಶಗಳು ಜಾಸ್ತಿ ಆಗುತ್ತೆ. ಇದೇ ಕುಜ ಮತ್ತು ಬುಧ ಭಾಳ ಚೆನ್ನಾಗಿ ಹಾರ್ಟ್ ಅಟ್ಯಾಕ್ ಅನ್ನು ಕೊಡ್ತಾನೆ, ಲಿವರ್ ಡ್ಯಾಮೇಜ್ ಮಾಡ್ತಾನೆ, ಹಾರ್ಟಲ್ಲಿ ಹೋಲ್ ಇದ್ದಾಗ ಸಡನ್ ಹಾರ್ಟ್ ಅಟ್ಯಾಕ್ ಅಂತ ಕೊಡ್ತಾನೆ, ನರ್ವಸ್ ಡೌನ್ ಮಾಡ್ತಾನೆ. ಇದು ಸತ್ಯ. ಆದ್ರಿಂದ ದಯವಿಟ್ಟು ಎಲ್ಲರೂ ಸಿಗರೇಟ್ಗಳನ್ನ ಸೇದಬೇಡಿ, ಧೂಮಪಾನವನ್ನು ಬಿಡಿ. 4 ದಿವಸ ಇರ್ತೀರಾ, ಆ 4 ದಿವಸ ನಿನ್ನ ಹೆಂಡತಿ ಕಾಯ್ತಿರ್ತಾಳೆ, ನಿನ್ನ ಮಕ್ಕಳು ಕಾಯ್ತಿರ್ತಾರೆ. ಏನಪ್ಪ ಇವತ್ತಾದರೂ ಬಿಡಯ್ಯ, ಏನು ಹೋಗುತ್ತೆ ಜೀವನದಲ್ಲಿ, ಅದನ್ನು ಕಳ್ಕೊಳ್ಳೋದು. ಆ ದುಡ್ಡನ್ನ ಅಲ್ಲಿ ಸೆಲ್ಲು ಮೊದಲು ಮಕ್ಕಳಿಗೆ ಫೀಸ್ ಆಗುತ್ತೆ, ಅಥವಾ ಅದು ಶೇಖರಣೆ ಆಗಿರೋ ನಿನ್ನ ಹೆಂಡತಿ ಮಕ್ಕಳಿಗೆ ನಾಳೆ ದಿವಸ ಯಾವುದಕ್ಕೋದ್ರೂ ಹೋಗುತ್ತೆ. ಅಲ್ಲಿ ಸುಡ್ತಾ ಇರತಕ್ಕಂಥ ಜೀವನ ನೀನು ಸುಡ್ಕೊತಾ ಇದೆಯಾ. ಆಮೇಲೆ ಸಿಗರೇಟ್ ಸೇದೋದಿರಲಿ, ಕುಡಿದು ಕುಪ್ಪಳಿಸ್ತಕ್ಕಂಥವ್ರು, ಮೊನ್ನೆ ತಾನೇ ನ್ಯೂ ಇಯರ್ ಅಂದ್ಬಿಟ್ಟು ಭಾಳ ಜನ ಎಲ್ಲರೂ ಹೋಗ್ಬಿಟ್ಟು ಕ್ರಿಶ್ಚಿಯಾನಿಟಿ ಥರ ಎಲ್ಲರೂ ಹೋಗ್ಬಿಟ್ಟು ಕುಡಿದ್ಕೊಂಡು ಕೂತಿರ್ತೀರ. ಆದ್ರಿಂದ ನೀವುಗಳು ಕುಡಿದು ಕುಪ್ಪಳಿಸ್ಬೇಡಿ. ದಯವಿಟ್ಟು ತಾಯಿಂದ್ರೆ ಕಾಯ್ತಿರ್ತಾರೆ, ತಂದೆ ಅಂದ್ರೆ ಕಾಯ್ತಿರ್ತಾರೆ, ಅಯ್ಯೋ ನನ್ನ ಮಗ ಬರ್ತಾನೆ, ನನ್ನ ಹೆಂಡತಿ ಅಯ್ಯೋ ನನ್ನ ಗಂಡ ಕುಡಿದ್ಬಿಟ್ಟು ಯಾವುದೋ ಲಾರಿ ಕೆಳಗೆ ಬಿದ್ದೋದ್ನ, ತಲೆ ಹೊಟ್ಟೋಯ್ತಾ, ಅಯ್ಯೋ ಕಾಲ್ ಮುರ್ಕೊಂಬಂದ್ಬಿಟ್ನ, ಥೂ ಛೇ ಅಂತ ಹೇಳಿ ಅನ್ಸ್ಕೊಳ್ಳೋಕ್ಕೆ ಜೀವನಮಾನದಲ್ಲಿ ಒಂದು ನಾಯಿಗೆ ಸಮಾನ ಇಟ್ಕೋಬೇಡಿ. ಖಂಡಿತವಾಗ್ಲೂ ಕುಡಿದು ಕುಪ್ಪಳಿಸಕ್ಕೆ ಯಾವ ಕಾಲಕ್ಕೂ ಅವಕಾಶ ಮಾಡ್ಕೋಬೇಡಿ. ಜೀವನ ಚೆನ್ನಾಗಿರಬೇಕು. ಕನ್ಯಾ ರಾಶಿಯಲ್ಲಿರತಕ್ಕಂಥ ಶನಿ ಪ್ರತಿಯೊಬ್ಬರಿಗೂ ತಲೆ ಸುತ್ತಕ್ಕೆ ಬ್ರೈನ್ ಟ್ಯೂಮರ್ ಕೊಡ್ತಾನೆ. ಯಾಕೆಂದ್ರೆ ಇನ್ನು ಮೇಲೆ ವಿಸ್ಕಿ ಬ್ರಾಂದಿಯಲ್ಲಿ ಮಿಕ್ಸ್ ಆಗ್ತಾ ಇರತಕ್ಕಂಥದ್ದು ಅಫೀಮ್ ಏನು ಮಾಡ್ತಾ ಇದ್ದಾರೆ, ಅದೆಲ್ಲ ಏನು ಅಂದರೆ ಎಲ್ಲ ಕೆಮಿಕಲ್ಸು. ಈ ಕೆಮಿಕಲ್ಸ್ನೆಲ್ಲ ಇರಾಕಿಂದ ಪೂರ್ತಿಯಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅಷ್ಟು ಇರಾಕ್ ಮುಖಾಂತರವಾಗಿ ಆ ಅಫ್ಘಾನಿಸ್ತಾನಲ್ಲಿ ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಕೆಮಿಕಲ್ಸ್ ಇಲ್ಲಿ ಮಿಕ್ಸ್ ಮಾಡಿ ಬಹಳ ಜನ ಕಳಿಸ್ತಾ ಇದ್ದಾರೆ. ಇದನ್ನ ಆ ಕುಡಿತದಲ್ಲಿ ಮಾಡ್ತಾ ಇದ್ದಾರೆ. ದೊಡ್ಡ ಮೇಧಾವಿಗಳು, ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತರೇ ಇದೆಲ್ಲ ಸೇರಿದ್ದಾರೆ. ಆದ್ರಿಂದ ಎಲ್ಲರೂ ಕುಡಿತಕ್ಕಂಥವ್ರು ದಯವಿಟ್ಟು ಬಿಡಿ ಅಂತ ಈ ಮುಖಾಂತರ ಹೇಳ್ತೀನಿ. 1 ಸಲ ಹೇಳಬೇಕಂತೆ, 2 ಸಲ ಹೇಳಬೇಕಂತೆ, 3 ಸಲ ಹೇಳಬೇಕಂತೆ, 4ನೇ ಸಲ ಹೇಳಲೇಬಾರ್ದು. ಪರಮೇಶ್ವರ ಹೇಳ್ತಾನೆ, ನೀನು ಅಕಸ್ಮಾತ್ 4ನೇ ಸಲ ಹೇಳಬೇಕಾದ್ರೆ ಅವನಿಗೆ ಭಿಕ್ಷದವನು ಅಂತ ನಾನು ಬಿಟ್ಟಿರ್ತೀನಿ, ಅವ್ನು ಕರ್ಮಾಧಿಪತಿ, ಅವ್ನು ಹೀಗೆ ಬಿದ್ದಿರಬೇಕು ಅಂತ ನಾನು ಬಿಟ್ಟಿರ್ಬೇಕಾದ್ರೆ ಚೇಂಜ್ ಮಾಡಕ್ ನೀನು ಯಾರು? ಅಕಸ್ಮಾತ್ ಅವನ ಮೇಲೆ ಅಷ್ಟು ಪ್ರೀತಿ ಇದೆಯಾ, ತಗೋ ಅವನ ಕಷ್ಟನೆಲ್ಲ ನೀನೇ ಇಟ್ಕೊ ಅಂತ ಹೇಳಿ ಆ ಕರ್ಮಗಳೆಲ್ಲ ನಮಗೆ ಕೊಡ್ತಾನಂತೆ. ಯಾಕೆ ಬೇಕು?
ಅದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ತಕ್ಕಂಥ ಒಂದು ಧರ್ಮ ಅನುಗ್ರಹದ ಯಾವ ಕಾಲಕ್ಕೂ ಎಲ್ಲ ಧರ್ಮದವರು, ಎಲ್ಲ ಜಾತಿ ವರ್ಗದವರು, ಇಲ್ಲಿರ್ತಕ್ಕಂಥವ್ರು ನಾನು ಇದು ಅದು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಜೀವನದಲ್ಲಿ ಇರೋದೇ 2 ಜಾತಿ, ಒಂದು ಗಂಡು ಹೆಣ್ಣು. ಅಷ್ಟೂ ಜನ ಸಂತೃಪ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವತನ ಆರಾಧನೆಯಲ್ಲಿ ನಾನು ಹೇಳ್ದಾಗ ಹೇಳಬೇಕು, ಎಲ್ಲರೂ ಹೇಳಕ್ಕೆ ಸಿದ್ಧವಾಗಬೇಕು. ಊಟ ತಿಂಡಿಗೆ ಏನಾದರೂ ಹಸುವಾಗಿದ್ರೆ ಆಮೇಲೆ ಮಾಡ್ಕೊಳ್ಳಿ, ಪರಿವರ್ತನೆ ಮಾಡ್ಕೊಂಡು ಯೋಚನೆ ಮಾಡದೆ ಮನಸ್ಫೂರ್ತಿಯಾಗಿ ನಾನು ಹೇಳ್ತಕ್ಕಂಥ ಸಂಕೀರ್ತವನ್ನ ನಿಮಗೆ ಗೊತ್ತಿದ್ರೂ ಸಹ ಅದನ್ನು ಉಪದೇಶ ಅಂತ ಅಂದ್ಕೊಂಡು ತಗೋಬೇಕು. ಅದನ್ನ ಗಂಭೀರವಾಗಿ ಎಲ್ಲರೂ ಹೇಳಬೇಕು. ಓಂ ನಮಃ ಶಿವಾಯ. ಒಂಚೂರು ಶಬ್ದ ಇಲ್ಲ. ಏನ್ ಶಬ್ದ ಇಲ್ಲದೆ ಕೂತ್ಕೊಂತೀರಾ ಅಂದ್ರೆ, ನೀವುಗಳು ಹೇಳೋದು ನನ್ನ ಹೆಸರಲ್ಲ, ಇನ್ನೊಬ್ಬರ ಹೆಸರಲ್ಲ, ಭಗವಂತನ ಹೆಸರು. ಮನಸ್ಫೂರ್ತಿಯಾಗಿ ಹೇಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನಾನು ಓಂ ಶಕ್ತಿ ಅಂತೀನಿ, ನೀವೆಲ್ಲ ಪರಾಶಕ್ತಿ ಅನ್ಬೇಕು. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಹರ ನಮ ಪಾರ್ವತೇ ಪತಯೇ, ಹರ ನಮ ಪಾರ್ವತೇ ಪತಯೇ, ಹರ ನಮ ಪಾರ್ವತೇ ಪತಯೇ. 7 ಕುಂಡಲವಾಸ ವೆಂಕಟರಮಣ ಗೋವಿಂದ. ಇದನ್ನು ಮಾತ್ರ ಬಹಳ ಚೆನ್ನಾಗಿ ಹೇಳ್ತೀರಾ. ಫೈನಾನ್ಸ್ ಮಿನಿಸ್ಟರ್, ದುಡ್ಡು ಬೇಕಲ್ಲ, ಅದಕ್ಕೋಸ್ಕರ ಈ ತರಾನೇ ಜೀವನ ಪರ್ಯಂತ ನಗನಗ್ತಾ ಇರಬೇಕು. ಜೀವನದಲ್ಲಿರೋ ಕಷ್ಟಗಳನ್ನ ಮುಖದಲ್ಲಿ, ಭಾವನೆಯಲ್ಲಿ ಮನಸ್ಫೂರ್ತಿಯಾಗಿ ಸ್ವಚ್ಛಭೂತವಾಗಿರಬೇಕು. ಆ ಭಗವಂತನ ಆಶ್ರಯ ಮುಖಾಂತರವಾಗಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ಮನಸ್ಫೂರ್ತಿ.